ಪರಿಸರ ಸಂರಕ್ಷಣೆ ನಮ್ಮ ಜವಾಬ್ದಾರಿ. ವಿಶ್ವ ಪರಿಸರ ದಿನ. ಜೂನ್ 5 ವಿಶ್ವ ಪರಿಸರ ದಿನ. ಪರಿಸರ ಅಂದರೆ ನಾವು ವಾಸಿಸುತ್ತಿರುವ ಭೂಮಿ ಮತ್ತು ಈ ಭೂಮಿಯ ಮೇಲಿರುವ ಜೀವ ಇರುವ ಮತ್ತು ಇಲ್ಲದೇ ಇರುವ ಎಲ್ಲ ಘಟಕಗಳು ಸೇರಿದ್ದಾಗಿದೆ. ಪರಿಸರವು ದೇವನ ಅತಿದೊಡ್ಡ ಅನುಗ್ರಹವಾಗಿದೆ, ಅವನ ಮಹಾ ಕೊಡುಗೆಯಾಗಿದೆ. ಪರಿಸರದ ಸಂರಕ್ಷಣೆ ನಮ್ಮೆಲ್ಲರ ಬಹಳ ದೊಡ್ಡ ಜವಾಬ್ದಾರಿ. ಆಧುನಿಕ ಜಗತ್ತಿನ ಅತಿದೊಡ್ಡ ಸವಾಲು ಪೊಲ್ಯೂಷನ್ ಆಗಿದೆ. ಮಾಲಿನ್ಯ, ವಾಯು ಮಾಲಿನ್ಯ, ನೀರು ಮಾಲಿನ್ಯ, ಎಲ್ಲವೂ ಮಲಿನಗೊಂಡಿರುವ ನಾವು ಬದುಕುತ್ತಿರುವ ಭೂಮಿಯನ್ನು ವಾಸಯೋಗ್ಯ ಅಲ್ಲದ ಒಂದು ಸ್ಥಳವನ್ನಾಗಿ ನಾವು ಮಾರ್ಪಡಿಸಿದ್ದೇವೆ. ಅದರ ಪರಿಣಾಮ ಹವಾಮಾನದ ಬದಲಾವಣೆ, ವಿಪರೀತ ಸೆಕೆ, ಜಾಗತಿಕ ತಾಪಮಾನ, ಬರಗಾಲ, ಪ್ರಳಯ, ನೀರಿನ ಕ್ಷಾಮ, ಹಲವು ಮಾರಕ ರೋಗಗಳು ಇವೆಲ್ಲವೂ ಪರಿಸರವನ್ನು ಹಾಳು ಮಾಡಿದುದರ ಪರಿಣಾಮಗಳಾಗಿವೆ. ಪವಿತ್ರ ಕುರ್ಆನ್ನಲ್ಲಿ ಲಹರಲ್ ಫಸಾದು ಫಿಲ್ ಬರ್ರಿ ವಲ್ ಬಹರಿ ಬಿಮಾ ಕಸಬತ್ ಐದಿನ್ನಾಸ್ ಎಂಬ ಪ್ರಸ್ತಾಪ ಇದೆ. ಜಲ ಮತ್ತು ನೆಲಗಳಲ್ಲಿ ಕ್ಷೋಭೆಯುಂಟಾಗಲು ಕಾರಣ ಮನುಷ್ಯನ ಕರ್ಮಗಳ ಕಾರಣದಿಂದಾಗಿ ನೆಲ ಮತ್ತು ಜಲದಲ್ಲಿ ಕ್ಷೋಭೆಯುಂಟಾಗಿದೆ ಎಂದು ದೇವ ಹೇಳುವುದು. ಅಂದರೆ ಮನುಷ್ಯನ ಸ್ವಾರ್ಥ, ಪ್ರಕೃತಿಯ ಮೇಲೆ ಅವನು ಮಾಡಿರುವಂತಹ ಅತ್ಯಾಚಾರ, ಪ್ರಕೃತಿಯ ದುರುಪಯೋಗ, ಇದೆಲ್ಲವೂ ನೆಲ ಮತ್ತು ಜಲಗಳಲ್ಲಿ ಕ್ಷೋಭೆಯುಂಟಾಗಲಿಕ್ಕೆ ಕಾರಣ ಎಂದು ಕುರ್ಆನ್ ಹೇಳುತ್ತದೆ. ನೀವು ಕುಳಿತುಕೊಂಡ ರೆಂಬೆಯನ್ನು ಕಡಿಯಬೇಡಿ ಎಂಬ ಒಂದು ನಾಣ್ಮುಡಿ ಇದೆ. ಒಂದು ರೆಂಬೆಯಲ್ಲಿ ನೀವು ಕುಳಿತುಕೊಂಡಿದ್ದೀರಿ, ಮರದ ಒಂದು ಕೊಂಬೆಯಲ್ಲಿ. ಆ ಕೊಂಬೆಯನ್ನು ನೀವು ಕಡಿದರೆ ನೀವು ಕೆಳಗೆ ಬಿದ್ದು ಸತ್ತು ಹೋಗುವಿರಿ. ನಾವಿವತ್ತು ಆ ಕೆಲಸ ಮಾಡ್ತಾ ಇದ್ದೇವೆ. ದೇವ ಶುದ್ಧವಾದ ನೀರು, ಶುದ್ಧವಾದ ಗಾಳಿ, ಶುದ್ಧವಾದ ಮಣ್ಣು ಇವೆಲ್ಲವನ್ನು ನಮಗೆ ಕೊಟ್ಟಿದ್ದಾನೆ. ಮಾ ಅಂತ ಹೂರ ಅಂತ ಇದೆ ಕುರ್ಆನ್ನಲ್ಲಿ ಪ್ರಸ್ತಾಪ. ಶುದ್ಧವಾದ ನೀರು, ರೀಹನ್ ತಯ್ಯಿಬ ಶುದ್ಧವಾದ ಗಾಳಿ, ಸ್ವঈದನ್ ತಯ್ಯಿಬ ಶುದ್ಧವಾದ ಮಣ್ಣು, ಇವೆಲ್ಲವೂ ದೇವನು ನಮಗೆ ಕೊಟ್ಟಿರುವಂತಹ ಅನುಗ್ರಹಗಳಾಗಿವೆ. ಆದರೆ ಶುದ್ಧ ಗಾಳಿ ಎಲ್ಲಿದೆ ಅಂತ ಕೇಳಿದರೆ, ಶುದ್ಧ ನೀರು ಎಲ್ಲಿದೆ ಅಂತ ಕೇಳಿದರೆ, ಶುದ್ಧ ಮಣ್ಣು ಎಲ್ಲಿದೆ ಅಂತ ಕೇಳಿದರೆ ಖಂಡಿತ ಇವೆಲ್ಲವೂ ಇವತ್ತು ಅಲಭ್ಯ. ಜಗತ್ತಿನಲ್ಲಿ ಶುದ್ಧ ನೀರು ಸಿಗದೆ ಕೋಟಿಗಟ್ಟಲೆ ಮನುಷ್ಯರು ರೋಗಿಗಳಾಗ್ತಾ ಇದ್ದಾರೆ. ಮಾರಕ ರೋಗಗಳು. ಪವಿತ್ರ ಕುರ್ಆನ್ನಲ್ಲಿ ಕುಲ್ ನೀವು ನಿಮ್ಮ ನೀರಿನ ಸೋರ್ಸ್, ದೇವ ಹೇಳುವುದು, ನೀರಿನ ಸೋರ್ಸ್ ಬತ್ತಿ ಹೋದರೆ ನಿಮಗೆ ನೀರು ಕೊಡಿಸುವವರು ಯಾರಿದ್ದಾರೆ ಎಂದು ಪವಿತ್ರ ಕುರ್ಆನ್ನಲ್ಲಿ ದೇವನು ಪ್ರಶ್ನಿಸ್ತಾನೆ. ಅಫರ ಐತುಮಲ್ ಮಾ ಅಲ್ಲದಿ ತಶ್ರಬೂನ್ ಅಂತು ಮಂಜಲ್ ತುಮೋಹು ಮಿನಲ್ ಮುಜ್ನಿ ಅಮ್ ನಹನುಲ್ ಮುನ್ಜಿಲೂನ್ ಅಂತ. ನೀವು ಕುಡಿಯುವ ನೀರಿನ ಬಗ್ಗೆ ನೀವೆಂದಾದರೂ ಆಲೋಚಿಸಿದ್ದೀರಾ? ಅದು ನಿಮ್ಮ ಸಾಮರ್ಥ್ಯದಿಂದ, ನಿಮ್ಮ ಟೆಕ್ನಾಲಜಿಯಿಂದ ನೀವು ಉತ್ಪಾದಿಸಿದ್ದೋ ಅಥವಾ ನಾವು ಇಳಿಸಿಕೊಟ್ಟದ್ದೋ ಅಂತ ದೇವ ಕೇಳುವುದು. ಕುಲ್ ಅರ ಐತುಮ್ ಇನ್ ಅಸ್ಬಹ ಮಾಉಕುಂ ಗೌರಾ ಫಮನ್ ಯಅತೀಕುಂ ಬಿಮಾ ಇನ್ ಮঈನ್. ನಿಮಗಿರುವ ನೀರಿನ ಸೋರ್ಸ್ ಬತ್ತಿ ಹೋದರೆ ನಿಮಗೆ ನೀರು ಕೊಡುವವರು ಯಾರು ಎಂದು ದೇವ ಕೇಳುತ್ತಾನೆ. ಅಂದರೆ ಜಗತ್ತಿನಲ್ಲಿ ನೀರು ಉತ್ಪಾದಿಸುವ ಫ್ಯಾಕ್ಟ್ರಿಗಳಿಲ್ಲಲ್ಲ. ಜಗತ್ತಿನಲ್ಲಿ ಎಲ್ಲ ಫ್ಯಾಕ್ಟ್ರಿಗಳು ನಡೆಯುವುದು ನೀರಿನ ಮೂಲಕ. ನೀರಿಲ್ಲದೆ ಯಾವ ಫ್ಯಾಕ್ಟ್ರಿಯೂ ನಡೆಯುವುದಿಲ್ಲ. ಆದರೆ ಒಂದು ಹನಿ ನೀರು ಉತ್ಪಾದಿಸುವ ಒಂದು ಫ್ಯಾಕ್ಟ್ರಿ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಕುಲ್ ಅರ ಐತುಮ್ ಇನ್ ಅಸ್ಬಹ ಮಾಉಕುಂ ಗೌರಾ ಫಮನ್ ಯಅತೀಕುಂ ಬಿಮಾ ಇನ್ ಮঈನ್. ನೀರಿನ ಸೋರ್ಸ್ ಬತ್ತಿ ಹೋದರೆ ನಿಮಗೆ ನೀರು ಕೊಡುವವರು ಯಾರು ಎಂದು ದೇವ ಕೇಳ್ತಾನೆ. ಅಂದರೆ ದೇವ ನಮಗೆ ಶುದ್ಧವಾದ ನೀರು ಕೊಟ್ಟಿದ್ದಾನೆ, ಶುದ್ಧವಾದ ಗಾಳಿ, ಶುದ್ಧವಾದ ಮಣ್ಣು. ಇವೆಲ್ಲವೂ ದೇವನ ಮನುಷ್ಯನಿಗೆ ಮಾಡಿರುವ ವಾಗ್ದಾನಗಳು. ನಾವು ಇವೆಲ್ಲವನ್ನು ಹಾಳು ಮಾಡಿದೆವು. ಗುಡ್ಡಗಳನ್ನು ಸಮತಟ್ಟು ಮಾಡಿದೆವು, ನದಿಗಳನ್ನು ಮಲಿನಗೊಳಿಸಿದೆವು, ಜಲಾಶಯಗಳನ್ನು ಹಾಳು ಮಾಡಿದ್ದೇವೆ, ನೀರು ತಂಗಿ ನಿಲ್ಲುವ ಸ್ಥಳಗಳಲ್ಲಿ ಕಾಂಕ್ರೀಟ್ ಕಟ್ಟಡಗಳನ್ನು ಕಟ್ಟಿದೆವು. ಅಭಿವೃದ್ಧಿ ಎಂಬ ಹೆಸರಲ್ಲಿ ಪರಿಸರವನ್ನು ಸಂಪೂರ್ಣವಾಗಿ ನಾವು ನಾಶ ಮಾಡಿ
ಇಡೀ ಮಾನವ ಕುಲಕ್ಕೆ ಆಘಾತವನ್ನುಂಟು ಮಾಡ್ತಾ ಇದ್ದೇವೆ. ಅಭಿವೃದ್ಧಿ ಖಂಡಿತವಾಗಿಯೂ ಪರಿಸರದ ರಕ್ಷಣೆಯೊಂದಿಗೆ ಕೂಡಿರುವ ಅಭಿವೃದ್ಧಿಯಾಗಬೇಕು. ಅದು ಖಂಡಿತ ಸಾಧ್ಯ ಇದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯುದ್ಧಕ್ಕೆ ಹೊರಟು ನಿಂತ ಸೈನಿಕರೊಂದಿಗೆ ಮರ ಕಡಿಯಬೇಡಿ ಎಂದು ಆದೇಶಿಸ್ತಾರೆ. ಯುದ್ಧದ ಸಂದರ್ಭದಲ್ಲಿ ಮರ ಗಿಡಗಳಿಗೆ ಹಾನಿಯಾಗಬಾರದು. ನಾಳೆ ಕಿಯಾಮತ್ ಬರುತ್ತದೆ. ಕಿಯಾಮತ್ ಅಂದರೆ ನಾಳೆ ಈ ಜಗತ್ತು ಕೊನೆಗೊಳ್ಳುತ್ತದೆ. ಇಂದು ನಿಮ್ಮ ಕೈಯಲ್ಲಿ ಒಂದು ಸಸಿ ಇದ್ದರೆ ಅದನ್ನು ನೆಟ್ಟು ಬಿಡಿ ಅಂತ ಕಲಿಸಿಕೊಟ್ರು. ಅಂದರೆ ಮರಗಳನ್ನು ಬೆಳೆಸಬೇಕು, ಕಡಿಯುವ ಕೆಲಸ ಅಲ್ಲ, ಅದನ್ನು ಬೆಳೆಸುವ ಕೆಲಸ ಮಾಡಿ. ಉಹುದ್ ಎಂಬ ಗುಡ್ಡೆ ಇದೆ. ಆ ಗುಡ್ಡೆಯನ್ನು ನೋಡಿ ಪ್ರವಾದಿಯವರು ಹೇಳಿದರು, ನಾನು ನಿನ್ನನ್ನು ಅತಿಯಾಗಿ ಪ್ರೀತಿಸ್ತೇನೆ ಅಂತ ಹೇಳಿದರು. ಅಂದರೆ ಗುಡ್ಡ, ಜಲಾಶಯಗಳು, ನದಿ, ಕಾಡು ಇವೆಲ್ಲವೂ ಮನುಷ್ಯನ ಉಳಿವಿಗೆ, ಮನುಷ್ಯನ ಬದುಕಿಗೆ ಅನಿವಾರ್ಯವಾದಂತಹ ಘಟಕಗಳಾಗಿವೆ. ಇವೆಲ್ಲವನ್ನು ಸಂರಕ್ಷಿಸಬೇಕು ಎಂದು ಮಾತ್ರ ಅಲ್ಲ, ಇವುಗಳನ್ನು ಮುಂದಿನ ತಲೆಮಾರಿಗೆ ಆ ಸ್ವಚ್ಛತೆಯೊಂದಿಗೆ ಹಸ್ತಾಂತರಿಸಬೇಕಾದ ಹೊಣೆಗಾರಿಕೆಯು ನಮ್ಮ ಮೇಲೆ ಖಂಡಿತವಾಗಿಯೂ ಇದೆ. ಆದ್ದರಿಂದ ವಿಶ್ವ ಪರಿಸರ ದಿನದ ಇಂದು ನಾವೆಲ್ಲ ಬಹಳ ದೊಡ್ಡ ತೀರ್ಮಾನಗಳನ್ನು ಮಾಡಬೇಕಾಗಿದೆ, ದೊಡ್ಡ ದೊಡ್ಡ ಪ್ರತಿಜ್ಞೆಗಳನ್ನು ಮಾಡಬೇಕಾಗಿದೆ. ಪರಿಸರವನ್ನು ನಾನು ಸಂರಕ್ಷಿಸ್ತೇನೆ. ಪರಿಸರದ ಸಂರಕ್ಷಣೆ ಎಂಬುದು ಮಾನವ ಕುಲಕ್ಕೆ ನಾವು ಮಾಡುವ ಬಹಳ ದೊಡ್ಡ ಉಪಕಾರವಾಗಿದೆ. ಮಾನವ ಕುಲದೊಂದಿಗೆ ನಾವು ಮಾಡುವ ಬಹಳ ದೊಡ್ಡ ಕರುಣೆ ಅದು. ಮಾನವ ಕುಲದೊಂದಿಗೆ ನೀವು ತೋರುವ ಬಹಳ ದೊಡ್ಡ ಕರುಣೆ. ಅದರ ಜೊತೆಗೆ ಹಾಳು ಮಾಡಬೇಡಿ ಎಂದು ಹೇಳುವ ಧೈರ್ಯವೂ ನಮಗಿರಬೇಕು. ನಮ್ಮ ನೀರನ್ನು ಮಲಿನಗೊಳಿಸಬೇಡಿ, ನಮ್ಮ ಗಾಳಿಯನ್ನು ಹಾಳು ಮಾಡಬೇಡಿ, ನಮ್ಮ ಮಣ್ಣನ್ನು ಹಾಳು ಮಾಡಬೇಡಿ ಎಂದು ಹೇಳುವ ಆ ಛಲ, ಆ ಧೈರ್ಯ, ಆ ಆತ್ಮವಿಶ್ವಾಸ ನಮ್ಮಲ್ಲಿ ಖಂಡಿತವಾಗಿಯೂ ಇರಬೇಕಾಗಿದೆ. ಯಾಕೆಂದರೆ ಇದು ಮಾನವ ಕುಲದೊಂದಿಗೆ ನಾವು ತೋರುವಂತಹ ಬಹಳ ದೊಡ್ಡ ಕರುಣೆಯಾಗಿದೆ. ಮನುಷ್ಯರ ಮೇಲೆ ನೀವು ಕರುಣೆ ತೋರಿದರೆ ದೇವನು ನಿಮ್ಮ ಮೇಲೆ ಕರುಣೆ ತೋರುತ್ತಾನೆ ಎಂಬುದು ಬಹಳ ಪ್ರಸಿದ್ಧವಾದ ಪ್ರವಾದಿ ವಚನ. ಆದ್ದರಿಂದ ಜೂನ್ 5 ಪರಿಸರ ದಿನ ಆಚರಣೆಯ ಈ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು, ಪರಿಸರದ ಸಂರಕ್ಷಣೆಯ ಬಗ್ಗೆ ಸ್ಪಷ್ಟವಾದಂತಹ ಕೆಲವು ತೀರ್ಮಾನಗಳನ್ನು ಕೈಗೊಳ್ಳಲು ಮತ್ತು ಪರಿಸರ ಹಾಳು ಮಾಡುವವರೊಂದಿಗೆ ಮಾಡಬೇಡಿ ಎಂದು ಹೇಳುವ ಧೈರ್ಯ ತೋರಲು ನಮಗೆಲ್ಲ ಸಾಧ್ಯವಾಗಬೇಕು. ಸರ್ವಶಕ್ತನಾದ ದೇವನು ಅನುಗ್ರಹಿಸಲಿ. ಆಮೀನ್.